ನೀವಿಬ್ರು ಒಟ್ಟಿಗೆ ಓಡಾಡಿದಾಗ, ನನ್ನನ್ನು ಸೈಡ್ ಲೈನ್ ಮಾಡಿದಾಗ, ಎಲ್ಲದಕ್ಕೂ ಲಕ್ಷ್ಮಿನೇ ಬೇಕು ಅಂತ ಹೇಳಿದಾಗ ನಾನು ಪೊಸೆಸಿವ್ ಆಗಿದ್ದು ನಿಜ. ಆದ್ರೆ ಅವತ್ತು ಅವಳನ್ನ ನೀರಿಗೆ ತಳ್ಳೋದಕ್ಕೆ ನಾನು ನೋಡಿದಾಗ ನೀ ನನ್ನ ಕೆನ್ನೆಗೆ ಹೊಡೆದು ನನ್ನ ಮನೆಗೆ ಬರಬೇಡ ಅಂದ್ಯಲ್ಲ, ಅವತ್ತು ನನ್ನ ತಪ್ಪೇನು ಅಂತ ನನಗೆ ಗೊತ್ತಾಯ್ತು ವಯಸ್. ನಾನೇ ನಿನ್ನನ್ನು ದೂರ ತಳ್ಳಿ ನಿಮ್ಮಿಬ್ರಿಗೆ ತೊಂದರೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅನ್ಸ್ತು. ಅದಕ್ಕೆ ನಾನು ಬದಲಾಗಿದ್ದೀನಿ. ನಾನೀಗ ಹಳೆ ಕೀರ್ತಿ ಅಲ್ಲ ವಯಸ್. ಐನೋ ಆಲ್ಬಮ್ ಸಾಂಗ್ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ಅದನ್ನ ನಾನು ನಿನ್ನ ಪಡೆಯೋದಕ್ಕೆ ಮಾಡಿದ್ದಲ್ಲ. ನನ್ಗೆ ಆಲ್ಬಮ್ ಸಾಂಗ್ ಅಲ್ಲಿ ಕಾಣಿಸ್ಕೋಬೇಕಿತ್ತು. ಅವಳನ್ನ ರಿಪ್ಲೇಸ್ ಮಾಡಿದ್ದು ಇಟ್ ವಾಸ್ ಜಸ್ಟ್ ಮೈ ಈಗೋ ವಯಸ್. ಅದ್ ಬಿಟ್ಟು ನನಗೆ ನಿನ್ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಟ್ರಸ್ಟ್ ಮೀ. ನಾನು ನಿಮ್ಮಿಬ್ರ ರಿಲೇಶನ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಐ ಆಮ್ ನಾಟ್ ಎ ಥರ್ಡ್ ವೀಲ್ ವಯಸ್. ಐ ಆಮ್ ಎ ಫ್ರೆಂಡ್, ಅ ಗುಡ್ ಫ್ರೆಂಡ್ ಅಷ್ಟೇ. ನೀನು ಲಕ್ಷ್ಮಿ ಚೆನ್ನಾಗಿರಿ, ನಾನು ನಿಮಗೆ ತೊಂದರೆ ಕೊಡಲ್ಲ. ಇವಳು ಹೇಳ್ತಿರೋದೆಲ್ಲ ನಿಜಾನಾ? ನಿಜವಾಗ್ಲೂ ಇವಳು ವೈಷ್ಣವ್ನ ಮರೆತು ಮುಂದೆ ಹೋಗಿದಳ? ನನಗೆ ನಂಬಿಕೆ ಬರ್ತಿಲ್ವಲ್ಲ. ಇವಳು ಏನೋ ಪ್ಲಾನ್ ಮಾಡಿರ್ಬೇಕು. ಇದಕ್ಕೆಲ್ಲ ಏನ್ ಗ್ಯಾರಂಟಿ ಕೀರ್ತಿ? ಇವತ್ತು ಹೀಗೆ ಹೇಳ್ತೀಯ, ತಲೆ ಕೆಟ್ಟರೆ ನಾಳೆ ಇನ್ನೊಂದು ಹೇಳ್ತೀಯ. ಇಲ್ಲ ವಯಸ್, ನಾನು ನಿನಗೆ ಮತ್ತೆ ತೊಂದರೆ ಕೊಡಲ್ಲ. ನನಗೆ ನಿನ್ನ ಫ್ರೆಂಡ್ಶಿಪ್ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ. ಆಕ್ಟ್ ಮಾಡ್ತಿದ್ಯಾ? ಇವತ್ತು ಹೀಗೆ ಹೇಳಿ ನಂಬಿಸಿ ನಾಳೆ ಹೊಸ ಬಾಂಬ್ ಹಾಕೋಣ ಅಂತಿದ್ಯಾ? ನಿನ್ ಬೇರೆ ಏನೋ ಪ್ಲಾನ್ ಇದೆ ಅಲ್ಲ? ಗಾಡ್ ವಯಸ್, ನಾನು ಆಕ್ಟ್ ಮಾಡ್ತಿಲ್ಲ. ಓಕೆ, ನೀನ್ ನಂಬ್ತಿ ಆದ್ರೆ ನಂಬು, ಇಲ್ಲ ಅಂದ್ರೆ ಬಿಡು. ಅಲ್ಲ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನೀನು? ಲಕ್ಷ್ಮಿ ಅಷ್ಟೆಲ್ಲ ಕೇಳ್ತಿರ್ಬೇಕಾದ್ರೆ ನಾನು ಇಲ್ಲ ನಮ್ಮಿಬ್ರ ಮಧ್ಯೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇತ್ತು ಅಂತ ಹೇಳ್ಬೇಕಿತ್ತ? ಯಾಕೆ ನೀನ್ ಹೆಂಡತಿ ಲಕ್ಷ್ಮಿ ನಿನ್ನಿಂದ ದೂರ ಆಗ್ಬೇಕಿತ್ತ? ಎಲ್ಲ ವಿಷಯ ಹೇಳೋದಾದ್ರೆ ನಾನು ಇಷ್ಟು ದಿನ ವೇಟ್ ಮಾಡ್ಬೇಕಿತ್ತ? ನೋ ವಯಸ್, ನನಗೆ ನಿಮ್ಮಿಬ್ರನ್ನ ಸೆಪ್ರೇಟ್ ಮಾಡೋ ಯಾವ ಯೋಚನೆನೂ ಇಲ್ಲ. ಐ ಹ್ಯಾವ್ ಅಕ್ಸೆಪ್ಟೆಡ್ ಎವ್ರಿಥಿಂಗ್. ನೀನು ಅವಳನ್ನ ಮದುವೆ ಆಗಿದ್ಯಾ, ಚೆನ್ನಾಗಿರು. ಏನ್ ಹಾಗೆ ನೋಡ್ತಿದ್ಯಾ? ಇನ್ನೂ ನಂಬಿಕೆ ಬಂದಿಲ್ವಾ? ಸರಿ, ಈಗಲೇ ಹೋಗಿ ಅವಳಿಗೆಲ್ಲ ಹೇಳು ಅಂದ್ರೆ ಹೋಗಿ ಹೇಳ್ತೀನಿ. ನಮ್ಮಿಬ್ರ ಮಧ್ಯೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇತ್ತು ಅಂತ ಹೇಳಿದ್ರೆ ಎಲ್ಲ ಸರಿ ಆಗುತ್ತಾ? ಲಕ್ಷ್ಮಿ ಖುಷಿ ಆಗುತ್ತಾ? ಹೋಗ್ಲಾ? ಕೀರ್ತಿ, ಬೇಡ ತಾನೆ. ಎಲ್ಲ ಹೇಳೋ ಆಪರ್ಚುನಿಟಿ ಇದ್ರೂ ಹೇಳ್ದೆ ಬಂದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೋ ವಯಸ್. ನನಗ್ ನಿನ್ ಮೇಲೆ ಬೇರೆ ಯಾವ ತರ ಫೀಲಿಂಗ್ಸ್ ಉಳ್ದಿಲ್ಲ. ಇಲ್ಲ ಅಂದ್ರೆ ನಿಮ್ಮಿಬ್ರನ್ನ ಸೆಪ್ರೇಟ್ ಮಾಡೋದು ನನ್ಗೆ ಅಷ್ಟು ಕಷ್ಟನಾ? ನಾನು ಮೂವ್ ಆನ್ ಆಗಿದ್ದೀನಿ ವಯಸ್, ನೀನು ಮೂವ್ ಆನ್ ಆಗು. ಹಳೆದನ್ನೆಲ್ಲ ಮರ್ತು ಬಿಡೋಣ. ನಮ್ಮಿಬ್ರದೊಂದು ಲೈಫ್ ಇದೆ. ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿರೋಣ. ಇದನ್ ಬಿಟ್ಟು ಬೇರೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ವೈಶ್, ನಿಮ್ಮಿಬ್ರ ಮಧ್ಯೆ ಎಲ್ಲ ಸರಿ ಇದೆ ತಾನೆ? ನೀನ್ ನಿಜವಾಗ್ಲೂ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ ಅಥವಾ ಎಲ್ರ ಮುಂದೆ ಇದು ತೋರ್ಕೆನಾ? ಏನು ಏನ್ ಹಾಗಂದ್ರೆ? ನಮ್ಮಿಬ್ರ ಮಧ್ಯೆ ಎಲ್ಲ ಹೇಗಿರ್ಬೇಕೋ ಹಾಗೆ ಇದೆ.